ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ. ಸುಪ್ರೀಂ ಕೋರ್ಟ್ನಿಂದಲೇ ಸುಪ್ರೀಂನಿಂದಲೇ ರಿಲೀಫ್ ಅಂದರೆ ಸುಪ್ರೀಂ ಕೋರ್ಟ್ನಿಂದಲೇ ಅವರು ಒಳಗೆ ಹೋಗುವಂಥ ಪರಿಸ್ಥಿತಿ ಆಗಿತ್ತು. ಅದಾದ ನಂತರ ಈಗ ಸುಪ್ರೀಂ ಕೋರ್ಟ್ ಅವರಿಗೆ ರಿಲೀಫ್ ಕೊಟ್ಟಿದೆ. 6 ತಿಂಗಳ ಜೈಲು ವಾಸದಿಂದ ವಿನಯ್ ಕುಲಕರ್ಣಿ ಅವರು ಈಗ ರಿಲೀಫ್ ಆಗಿದ್ದಾರೆ. ನ್ಯಾಯಮೂರ್ತಿ ಸಂಜಯ್ ಕರೋಲ್ ನೇತೃತ್ವದ ದ್ವಿಸದಸ್ಯ ಪೀಠ ಬೇಲ್ ನೀಡಿರೋದು. ವಿನಯ್ ಕುಲಕರ್ಣಿ ಪರ ಸಿದ್ಧಾರ್ಥ್ ಲೂತ್ರಾ ವಾದವನ್ನು ಮಂಡಿಸಿದ್ರು. ಈಗಾಗಲೇ ಸಾಕ್ಷ್ಯಗಳ ವಿಚಾರಣೆ ಮುಕ್ತಾಯಗೊಂಡಿದೆ. ಈ ಹಂತದಲ್ಲಿ ಯಾವುದೇ ಸಾಕ್ಷ್ಯ ನಾಶ ಸಾಧ್ಯ ಇಲ್ಲ ಅಂತ ವಾದವನ್ನು ಮಂಡಿಸಿದ್ರು. ಆದ್ದರಿಂದ ಜಾಮೀನು ನೀಡಿ ಅಂತ ಸಿದ್ಧಾರ್ಥ್ ಲೂತ್ರಾ ವಾದವನ್ನು ಮಂಡಿಸಿದ ನಂತರ ಜಾಮೀನು ನೀಡಿ 2 ತಿಂಗಳಲ್ಲಿ ವಿಚಾರಣೆ ಆರಂಭಿಸಲು ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ವಿಚಾರಣಾ ನ್ಯಾಯಾಲಯಕ್ಕೆ ಸುಪ್ರೀಂ ಕೋರ್ಟ್ ಈಗ ಅಂದರೆ ಹೇಳಿರೋದು, ಸೂಚನೆಯನ್ನು ಕೊಟ್ಟಿರೋದು. ಎಲ್ಲರಿಗೂ ಗೊತ್ತಿರುವಂಗೆ ಯೋಗೇಶ್ ಗೌಡ, BJPಯ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕುಲಕರ್ಣಿಯವರು ಜೈಲು ಸೇರಿದ್ರು.